ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಒಂದಲ್ಲ ಎರಡಲ್ಲ 10 ಅಲ್ಲ, ಬರೋಬ್ಬರಿ 4 ದಶಕಗಳು ಅಂದರೆ 46 ವರ್ಷಗಳಿಂದ ಒಂದೇ ಸರಿ ಉರಿತಾ ಇದ್ದಂತಹ ಪ್ರತಿಷ್ಠಿತ ದೀಪನಾಥೇಶ್ವರ ದೇವಾಲಯದಲ್ಲಿ ಪ್ರಜ್ವಲಿಸುತ್ತಿದ್ದಂತಹ 3ಕ್ಕೆ 3 ದೀಪಗಳು ಒಂದೇ ಸಮನೆ ಆರೋಗ್ಬಿಟ್ಟಿದೆ. ಇದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿರೋ ಮುಂಡಗೋಡ ತಾಲೂಕಿನ ಚಿಗಳ್ಳಿ ಗ್ರಾಮದ ಜನರಿಗೆ ಭಯ ಶುರುವಾಗಿದೆ. ದೀಪಗಳು ಆರಿದ್ರಿಂದ ಊರಿನ ಸುತ್ತಮುತ್ತ ಇರುವಂತಹ ಜನರು, ಗ್ರಾಮಸ್ಥರು ಬಂದು ದೀಪಗಳು ಬಂದಾಗಿದ್ದನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಕಳೆದ 47 ವರ್ಷಗಳಿಂದ ಎಣ್ಣೆ ಬತ್ತಿ ಇಲ್ಲದೆ ಉರಿತಾ ಇದ್ದಂತಹ 3 ನಂದಾದೀಪಗಳು ಆರಿ ಹೋದಂತಹ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡು ತಾಲೂಕಿನ ಚಿಗಳ್ಳಿಯ ದೀಪನಾಥೇಶ್ವರ ದೇವಸ್ಥಾನದಲ್ಲಿ ನಡೆದೋಗಿದೆ. ಕಳೆದ 14 ದಿನಗಳ ಹಿಂದೆ ದೇವಸ್ಥಾನವನ್ನು ನಿರ್ವಹಣೆ ಮಾಡ್ತಾ ಇದ್ದಂತಹ ವೆಂಕಟೇಶ ದೈವಜ್ಞ ಅನ್ನೋರು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಾ ಇರುವಾಗಲೇ ಅವರು ಅನಾರೋಗ್ಯ ಸಮಸ್ಯೆ ಕಾಡ್ತಾ ಇದ್ದಿದ್ದರಿಂದ ಮನೆಗೆ ಹೋಗಿ ಕೊನೆಯುಸಿರು ಬಿಟ್ಬಿಟ್ರು. ಅಂದಿನಿಂದ ದೇವಸ್ಥಾನದ ಬಾಗಿಲನ್ನು ಮುಚ್ಚಲಾಗಿತ್ತು. ಸೂತಕ ಮುಗಿದ ನಂತರ ಬುಧವಾರ ಸಂಜೆ ದೇವಸ್ಥಾನದ ಬಾಗಿಲನ್ನು ತೆರೆದು ನೋಡಿದಾಗ 3 ದೀಪಗಳು ಕೂಡ ಆರಿ ಹೋಗಿರೋದನ್ನು ಕಂಡು ಬಂದಿದೆ. ಇದರಿಂದ ದಿಗ್ಭ್ರಾಂತರಾದಂತಹ ಕುಟುಂಬಸ್ಥರು, ಕೆಲ ಗ್ರಾಮಸ್ಥರು ಹೀಗೇಗಾಯಿತು ಅಂತ ದಿಗ್ಭ್ರಮೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ದೇವಾಲಯದ ಬಾಗಿಲನ್ನು ಮುಚ್ಚಿದ್ದಾರೆ. ನಿಮಗೆ ಡೌಟ್ ಬರ್ಬೋದು, ಅಖಂಡ ಜ್ಯೋತಿಯಂತೆ ಪ್ರಜ್ವಲಿಸುತ್ತಿದ್ದಂತಹ 3 ದೀಪಗಳನ್ನು ಯಾವಾಗ ಯಾರು ಹಚ್ಚಿದ್ರು ಅಂತ. ಇದಕ್ಕೂ ಕೂಡ ಉತ್ತರ ಇದೆ. ಈ ಹಿಂದೆ ಶರಣರು, ಸಾಧು ಸಂತರು ಇದೇ ಚಿಗಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ರು. ಅಂತಹ ಶರಣರಲ್ಲಿ 3 ಇಹಲೋಕವನ್ನು ತ್ಯಜಿಸಿಬಿಟ್ರು. 1978ರ ಅವಧಿಯಲ್ಲಿ ಶಾರದಾಬಾಯಿ ಹಾಗೂ ಅಣ್ಣಪ್ಪ ಅನ್ನೋರು ದೈವಭಕ್ತ ದಂಪತಿಗಳಾಗಿ ಇಲ್ಲಿ ವಾಸವಾಗಿದ್ದರು. ಆಗಿನ ಕಾಲದಲ್ಲಿ ವಿದ್ಯುತ್ ಇಲ್ಲದೆ ಇರೋದ್ರಿಂದಾಗಿ ಚಿಮಣಿ ದೀಪಗಳನ್ನು ಮನೆಯೆಲ್ಲ ತುಂಬ ಬೆಳಗ್ತಾ ಇತ್ತು. ಆ 3 ಶರಣರ ನೆನಪಿಗೋಸ್ಕರ 1978ರಿಂದ 80ರ ನಡುವಿನ ಅವಧಿಯಲ್ಲಿ ಒಟ್ಟು 3 ದೀಪಗಳನ್ನು ಶಾರದಾಬಾಯಿಯವರು ಹಚ್ಚಿದ್ರು. ಈ ದೀಪಗಳಲ್ಲಿ ವಿಶೇಷ ಅಂತಂದರೆ 3 ದೀಪಗಳು ಯಾವುದೇ ಎಣ್ಣೆ ಆಗಲಿ ಬತ್ತಿ ಆಗಲಿ ಹಾಕದೆ ಉರಿತಾ ಇದ್ವು. ಇದನ್ನು ಕಂಡಂತಹ ಶಾರದಾದೇವಿಗೆ ಆಶ್ಚರ್ಯವೋ ಆಶ್ಚರ್ಯ. ಇದೆಲ್ಲ ಶರಣರ ಪವಾಡ ಅಂದ್ಕೊಂಡು ದಂಪತಿಗಳು ದೀಪಗಳನ್ನು ಬ್ರಹ್ಮ ವಿಷ್ಣು ಮಹೇಶ್ವರರಾಗಿ ರೂಪವನ್ನು ಕಂಡುಕೊಂಡು ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರು. ಅಂದಿನಿಂದ ಇದೊಂದು ಧಾರ್ಮಿಕ ಕ್ಷೇತ್ರವಾಗಿ ರಾಜ್ಯದಲ್ಲಿ ಗುರುತಿಸಿಕೊಂಡಿತ್ತು. ಈ ಸ್ಥಳದಲ್ಲಿ ಗಣಪತಿ, ಈಶ್ವರಲಿಂಗ, ಪಾರ್ವತಿ ಹಾಗೂ ನಂದಿದೇವರ ವಿಗ್ರಹವು ಕೂಡ ಇದೆ. ಈ ಕ್ಷೇತ್ರವನ್ನು ದತ್ತಾತ್ರೇಯ ಅವತಾರದ ಸ್ಥಾನ ಅಂತಲೂ ಕೂಡ ಕರೀತಾರಂತೆ. ಈ ಸ್ಥಳಕ್ಕೆ ವಿದ್ವಾಂಸರು, ಜ್ಯೋತಿಷಿಗಳು, ಸ್ವಾಮೀಜಿಗಳು, ರಾಜಕಾರಣಿಗಳು ಮತ್ತು ಸಾವಿರಾರು ಸಂಖ್ಯೆಯಲ್ಲಿ ಜನರು ಭೇಟಿ ಕೊಡ್ತಾ ಇದ್ರು. ಅಲ್ಲದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು, ಟಿಬೇಟಿಯನ್ ಧರ್ಮಗುರು ದಲೈ ಲಾಮಾರವರು, ಪೇಜಾವರ ಶ್ರೀಗಳು, ಬಾಳೆಹೊನ್ನೂರು ರಂಭಾಪುರಿ ಜಗದ್ಗುರುಗಳು ಸೇರಿಕೊಂಡು ಸಾಕಷ್ಟು ಜನ ಸ್ವಾಮಿಗಳು, ಅಧಿಕಾರಿಗಳು ಬಂದು ದೀಪಗಳ ದರ್ಶನವನ್ನು ಮಾಡಿದರು. ವೀರೇಂದ್ರ ಹೆಗಡೆ ಅವರು ಬಂದಾಗ ದೀಪಗಳನ್ನು ಯಾರಿಗೂ ಕೂಡ ಮುಟ್ಟೋದಕ್ಕೆ ಅವಕಾಶ ಕೊಡಬೇಡಿ, ಇದೊಂದು ದೈವಿಕ ಶಕ್ತಿ ಅಂತ ಹೇಳಿದರು. ಹಾರದಿರುವಂತಹ ದೀಪಗಳ ಹಿಂದಿನ ಶಕ್ತಿ ಏನು ಅನ್ನೋದ್ರ ಬಗ್ಗೆ ವಿಜ್ಞಾನಿಗಳು ಕೂಡ ಸರ್ಕಾರದ ಒಪ್ಪಿಗೆ ಪಡೆದು ಇಲ್ಲಿಗೆ ಬಂದು ಪರೀಕ್ಷೆ ಕೂಡ ಮಾಡಿದ್ರು. ವಿಜ್ಞಾನಿಗಳು ಕೂಡ ಇಲ್ಲಿಗೆ ಬಂದು ದೀಪಗಳನ್ನು ನೋಡಿ ಇದೊಂದು ಪವಾಡ ಅಂತ ಹೇಳಿ ಹೋದರು. ಇದಾದಮೇಲೆ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಹೋಗ್ತು. ಈ ದೀಪಗಳ ನಿರ್ವಹಣೆಯನ್ನು ದೈವಜ್ಞ ಕುಟುಂಬದ ಕುಟುಂಬಸ್ಥರೇ ಮಾಡ್ಕೊಂಡು ಬಂದಿದ್ರು. ಆದರೆ ಇಲ್ಲಿ ಪೂಜೆ ಮಾಡ್ತಾ ಇದ್ದಂತಹ ಅರ್ಚಕರು ಕಳೆದ 14 ದಿನಗಳ ಹಿಂದೆ ಪೂಜೆ ಮುಗಿಸಿ ಬಂದು ಮನೆಯಲ್ಲಿದ್ದಾಗ ಸಾವನ್ನಪ್ಪಿದ್ರು. ಅದಾದಮೇಲೆ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡೋದಕ್ಕೆ ಆಗಲೇ ಇಲ್ಲ. ಊರಿನ ಜನ ದಾರಿಯಲ್ಲಿ ಹೋಗುವಾಗ ಹೊರಗಡೆಯಿಂದ ದೇವಸ್ಥಾನದ ಗರ್ಭಗುಡಿಯನ್ನು ಇಣುಕಿ ನೋಡಿದಾಗ ದೀಪಗಳು ಆರಿ ಹೋಗಿರೋದು ಕಂಡು ಬಂದಿದೆ. ಮೃತರ ಅಂತ್ಯಕ್ರಿಯೆ ಕಾರ್ಯಗಳನ್ನು ಮುಗಿಸ್ಕೊಂಡು ಬಂದು ಕುಟುಂಬಸ್ಥರು ಗುಡಿಯಲ್ಲಿ ನೋಡಿದಾಗ ದೀಪಗಳೆಲ್ಲವೂ ಕೂಡ ಆರೋಗ್ಬಿಟ್ಟಿದೆ. ಇದನ್ನು ನೋಡಿದಂತಹ ಊರವರೆಲ್ಲ ಭಯ ಬೀದಿಗೊಂಡಿದ್ದಾರೆ. ಆಮೇಲೆ ಮಂಗಳೂರಿನ ಜ್ಯೋತಿಷರೊಬ್ಬರನ್ನು ಕೇಳಿದಾಗ ಕುಟುಂಬದ ಕೊನೆಯ ಹೆಣ್ಣು ಮಗಳು ಅಲ್ಲಿ 3 ತುಪ್ಪದ ದೀಪಗಳನ್ನು ಹಚ್ಚಬೇಕು ಅನ್ನೋದನ್ನು ಹೇಳಿದ್ದಾರೆ. ಈ ದೀಪಗಳನ್ನು 48 ದಿನಗಳ ಕಾಲ ಆರದಂತೆ ಕಾಪಾಡ್ಕೊಂಡು ಬನ್ನಿ. ಆಮೇಲೆ ನಂದಾ ದೀಪಗಳಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ಬಹುದಾ ಅನ್ನೋದನ್ನು ಸೂಚನೆ ಅಂತ ಕೊಟ್ಟಿದ್ದಾರೆ. ಈಗ ಜ್ಯೋತಿಷ್ಯರ ಸೂಚನೆಯಂತೆ ತುಪ್ಪದ ದೀಪಗಳನ್ನು ಹಚ್ಚಿ ಅದನ್ನು ಆರದಂತೆ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಈ ಘಟನೆಯಿಂದಾಗಿ ಊರಿಗೆ ಏನಾದರೂ ಕಂಟಕ ಆಗುತ್ತಾ ಅನ್ನುವಂಥ ಭಯ ಭಕ್ತರನ್ನು, ಸಾರ್ವಜನಿಕರನ್ನು ಕಾಡ್ತಾ ಇದೆ. ದೇವರ ಕೃಪೆಯಂತೆ ನಂದಾದೀಪಗಳು ಮತ್ತೆ ಮೊದಲಿನ ರೀತಿಯಲ್ಲಿ ಉರಿಯುತ್ತೆ ಅನ್ನುವಂತಹ ಆಶಾಭಾವನೆಯನ್ನು ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.